ಆತ ಬೀಡಾ ಅಂಗಡಿಯನ್ನ ನಡೆಸಿ ಸಂಸಾರದ ಬಂಡಿ ಸಾಗಿಸ್ತಾ ಇದ್ದ. ಪತ್ನಿ ಬರ್ತ್ಡೇನ ಅದ್ಧೂರಿಯಾಗಿ ಆಚರಿಸುವುದಕ್ಕೆ ತಯಾರಿ ಮಾಡ್ಕೊಳ್ತಾ ಇದ್ರು. ಇನ್ನು ಪತ್ನಿ ಮಕ್ಕಳ ಜೊತೆ ಮಾರ್ಕೆಟ್ಗೆ ಹೋಗಿದಾಗಲೇ ಗ್ಯಾಸ್ ಸೋರಿಕೆಯಾಗಿ ಮನೆಯೇ ಸುಟ್ಟು ಭಸ್ಮವಾಗಿದೆ. ಬರೋಬ್ಬರಿ 80 ಗ್ರಾಂ ಚಿನ್ನಾಭರಣ ಸೇರಿದಂತೆ ಲಕ್ಷಾಂತರ ಮೌಲ್ಯದ ವಸ್ತುಗಳು ಭಸ್ಮಾಸುರನ ಪಾಲಾಗಿದೆ. ಗೋಡೆಯೇ ಛಿದ್ರವಾಗಿದೆ. ಮೇಲ್ಛಾವಣಿ ಕುಸಿದು ಬಿದ್ದಿದೆ. ತಗಡಿನ ಶೀಟ್ಗಳೆಲ್ಲ ಹಾರಿ ಹೋಗಿವೆ. ಅಡುಗೆ ಮನೆಯಲ್ಲಿದ್ದ ಸಿಲಿಂಡರ್ಗಳು ಸಿಡಿದಿದ್ದು ಮನೆಯವರೆಲ್ಲ ನಡುಗಿ ಹೋಗಿದ್ದಾರೆ. ಶಿವಮೊಗ್ಗದ ಸಿದ್ದೇಶ್ವರ ನಗರ 4ನೇ ಕ್ರಾಸ್ನಲ್ಲಿರುವ ಈ ಮನೆಯಲ್ಲಿ ಮಹೇಶ್ ಮತ್ತು ಮೋಹಿನಿ ಕುಮಾರಿ ದಂಪತಿ ವಾಸವಿದ್ದರು. ಗುರುವಾರ ಬೆಳಗ್ಗೆ 11 ಗಂಟೆ ಹೊತ್ತಲ್ಲಿ ಪತ್ನಿ ಮತ್ತು ಪತಿ ಹಾಗೂ ಮಕ್ಕಳು ಮಾರ್ಕೆಟ್ಗೆ ಹೋಗಿದ್ರು. ಈ ವೇಳೆ ಸಿಲಿಂಡರ್ ಲೀಕ್ ಆಗಿದ್ದು ಬ್ಲಾಸ್ಟ್ ಆಗಿದೆ. ಮನೆಯಲ್ಲಿದ್ದ ವಸ್ತುಗಳೆಲ್ಲ ಬೆಂಕಿಗೆ ಆಹುತಿಯಾಗಿದೆ. ಮಹೇಶ್ ಬೀಡಾ ಅಂಗಡಿ ಇಟ್ಕೊಂಡಿದ್ರು. ಡಿಸೆಂಬರ್ 28ರಂದು ಪತ್ನಿಯ ಹುಟ್ಟುಹಬ್ಬವಿದ್ದು ಇಷ್ಟು ವರ್ಷ ಏನೂ ಕೊಟ್ಟಿರಲಿಲ್ಲ. ಹೀಗಾಗಿ ಹಣ ಉಳಿತಾಯ ಮಾಡಿ 80 ಗ್ರಾಂ ಚಿನ್ನಾಭರಣ ಮಾಡಿಸಿದ್ರು. ಆದರೆ ಸಿಲಿಂಡರ್ ಬ್ಲಾಸ್ಟ್ನಲ್ಲಿ ಚಿನ್ನಾಭರಣ ಬೆಂಕಿಗೆ ಆಹುತಿಯಾಗಿದೆ. ಸುಮಾರು 10 ಲಕ್ಷಕ್ಕೂ ಅಧಿಕ ವಸ್ತುಗಳು ಹಾನಿಯಾಗಿದ್ದು ದಂಪತಿ ದಿಕ್ಕೆಟ್ಟಿದ್ದಾರೆ. ಫುಲ್ಲಿರೋ ಸಿಲಿಂಡರ್ ಇಡೀ ಬ್ಲಾಸ್ಟ್ ಆಯಿತು. ಬ್ಲಾಸ್ಟ್ ಆದ ತಕ್ಷಣ ನಮ್ಮ ಮನೆ ಬೆಡ್ರೂಮಲ್ಲಿರೋದೆಲ್ಲ ಐಟಮ್ ಸುಟ್ಟಿದೆ. ಪಕ್ಕದ ಮನೆ ಇರೋಮೆಲ್ಲ ಬೆಡ್ರೂಮಲ್ಲಿರೋದು ಅವ್ರ ಬಟ್ಟೆ ಒಡವೆ ಎಲ್ಲ ಏನೋ ಸುಟ್ಟಿದೆ. ಮತ್ತು ನಮ್ಮನೆ ಇರೋದು ಫ್ರಿಜ್ಜು, ವಾಷಿಂಗ್ ಮಿಷಿನ್ನು, ಆಮೇಲೆ ಟಿ ವಿ, ದಿನಸಿ ಪದಾರ್ಥಗಳನ್ನ ಏನೂ ಇಲ್ಲ. ಉಟ್ಟು ಬಟ್ಟೆ ಬಿಟ್ಟರೆ ನಮ್ಮ ಹತ್ರ ಏನೂ ಇಲ್ಲ. ಹಾಕೊಂಡಿರೋ ಬಟ್ಟೆ ಅಷ್ಟು ಬಿಟ್ಟರೆ ಏನೂ ಇಲ್ಲ. ಸರ್ಕಾರದವರಿಗೆ ಮತ್ತು ಸಿಲಿಂಡ್ರ್ ಗ್ಯಾಸ್ನವರಿಗೆ ಕೇಳ್ಕೊಳೋದಿಷ್ಟೇ, ಆದಷ್ಟು ಬೇಗ ಪರಿಹಾರ ಕೊಡಿಸ್ಬೇಕು ಅಂತ ಕೇಳ್ಕೊಂಡು. ಒಡವೆ ವಸ್ತ್ರ ಏನೇನು ಇಲ್ಲ, ಎಲ್ಲ ಛಿದ್ರ. ಹುಡುಕಿ ನಿನ್ನೆಯಿಂದ ತಲೆ ಕೆಟ್ಟೋಗ್ಬಿಟ್ಟಿದೆ. ಒಡವೆ ಅಂತೂ ಸಿಕ್ಕಿಲ್ಲ. ಮನೆಯಲ್ಲಿ ಯಾರೂ ಇಲ್ಲದ ಸಮಯದಲ್ಲಿ ಬ್ಲಾಸ್ಟ್ ಆಗಿದೆ. ಹೀಗಾಗಿ ಪ್ರಾಣಾಪಾಯ ಸಂಭವಿಸಿಲ್ಲ. ಇನ್ನು ಘಟನೆಯಿಂದಾಗಿ ಪಕ್ಕದ ಮನೆಯ ಧರ್ಮಪ್ಪ ಅವರ ಮನೆ ಕೂಡ ಸುಟ್ಟು ಹೋಗಿದೆ. ಪೀಠೋಪಕರಣಗಳು ಭಸ್ಮವಾಗಿವೆ. ಸ್ಥಳೀಯರಿಗೆ ಇದು ಆಘಾತ ಮೂಡಿಸಿದೆ. ಬೀಗ ಹೊಡೆದಾಕಿದ್ವಿ. ಬೀಗ ಹೊಡೆದಾಕಿ ಒಳಗಡೆ ಹೋಗಿ ನೋಡಿದ್ರೆ ಬೆಂಕಿ ಬರ್ತಾ ಇತ್ತು. ಬಂದಿಲ್ಲಿ ಹೊರಗಡೆ ಇಲ್ಲಿ ನಿಂತ್ಕೊಂಡಿದ್ದು 2 ನಿಮಿಷದಲ್ಲೇ ಪೂರ್ತಿ ಬ್ಲಾಸ್ಟ್ ಆಯ್ತು ಸರ್. ಬೆಂಕಿ ಬಂತು ಅಂತ ನಾವೆಲ್ಲ ಓಡೋದ್ವಿ ಆ ಕಡೆ. ಅವರೆಲ್ಲ ಬಂದರು, ಮನೆಯವರೆಲ್ಲರೂ ಬಂದರು. ಏನೂ ಇಲ್ಲ ಸರ್, ಎಲ್ಲ ಸುಟ್ಟೋಗಿದೆ. ಅಡುಗೆ ಸಿಲಿಂಡರ್ ಬಳಕೆ ವೇಳೆ ಎಚ್ಚರಿಕೆ ಇರಬೇಕು. ಒಂಚೂರು ನಿರ್ಲಕ್ಷ್ಯ ವಹಿಸಿದ್ರೂ ಸೋರಿಕೆಯಾದರೂ ಜೀವಕ್ಕೆ ಕುತ್ತು ಎದುರಾಗುತ್ತೆ. ಬಸವರಾಜ್ ಯರಗಣವಿ, TV9 ಶಿವಮೊಗ್ಗ.